ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಮಂಗಳವಾರ, ರಾಯರ ಹುಟ್ಟಿದ ಹಬ್ಬದ ದಿನ. ಇವತ್ತು ನಮ್ಮ ಗುರುರಾಯರು ಹುಟ್ಟಿದ ದಿನ. ಇವತ್ತು ವರ್ಧಂತಿ ದಿವಸ. ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಒಂದು 5 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದು ಒಂದು 10 ನಿಮಿಷ, ಕಾಲು ಗಂಟೆನೇ ನನ್ನ ತಂದೆ ಮುಂದೆ ಕೂತ್ಕೊಂಡೆ ನಾನು. ಇವತ್ತೇನೋ ಒಂಥರ ಮನಸ್ಸಿಗೆ ಸಮಾಧಾನ. ರಾಯರ ಪೂಜೆ ಮಾಡಬೇಕು ಅಂದ್ರೇ ರಾತ್ರಿ ಎಲ್ಲ ನಿದ್ದೆ ಅನ್ನೋದು ಬರೋದಿಲ್ಲ. ಇವತ್ತು 3 ಗಂಟೆಗೆ ಎದ್ದೆ ನಾನು. ಎದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಮನೇಲೂ ಅಷ್ಟೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬೇಗ ರಾಯರ ಪೂಜೆ ಮಾಡಿಕೊಂಡು ಮಠಕ್ಕೆ ಹೋಗೋಣ, ಇವತ್ತು ಅಲ್ಲೂ ದೀಪ ಬೆಳಗ್ಬಿಟ್ಟು ಬರೋಣ ಅಂತ ಬೇಗ ಪೂಜೆ ಮುಗಿಸ್ಕೊಂಡೆ. ಗುರುವಾರ ಯಾವ ಥರ ನಾನು ಪೂಜೆ ಮಾಡ್ತೀನೋ ಅದೇ ರೀತಿಯೇ ಇವತ್ತು ಮಾಡಿದ್ದಂಥದ್ದು. ಮತ್ತು ಇವತ್ತು ಮಣ್ಣಿನ ದೀಪದಲ್ಲಿ ನಾನು ತುಪ್ಪದ ದೀಪ ಬೆಳಗಿದ್ದೀನಿ. 5 ಮಣ್ಣಿನ ದೀಪದಲ್ಲಿ ಬೆಳಗಿದ್ದಂಥದ್ದು. ವಾರ ಅಷ್ಟೇ 2 ದೀಪದಲ್ಲಿ ತುಪ್ಪದ ದೀಪ ಹಚ್ಚಿ ತುಪ್ಪದ ಬತ್ತಿನ ನಾನು ಬೆಳಗ್ತಿದ್ದೆ. ಇವತ್ತು ರಾಯರು ಹುಟ್ಟಿದ್ದೀನಲ್ವ, ಹಂಗಾಗಿ ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪ ಬೆಳಗಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ. ಹಂಗಾಗಿ ಇವತ್ತೆಲ್ಲರೂ ಸಹ ಅದೇ ರೀತಿ ಮಾಡಿರ್ತೀರ ಅಂತ ಅನ್ಕೋತೀನಿ. ರಾಯರ ಅನುಗ್ರಹ ನಮಗಾಗಬೇಕು ಅಂತಂದರೆ ರಾಯರಿಗೆ ಪೂಜೆ ಸೇವೆ ಅನ್ನೋದನ್ನು ನಮಗೆಷ್ಟು ಗೊತ್ತಿದೆಯೋ, ಎಷ್ಟು ರಾಯರಿಗೆ ಸೇವೆ ಇದೆಯೋ ಅದನ್ನೆಲ್ಲ ನಾವು ಮಾಡ್ತಾ ಹೋಗಬೇಕು. ರಾಯರಿಗಿಂತ ತಿಳಿದವರು ಬೇರೆ ಯಾರೂ ಇಲ್ಲ. ರಾಯರು ಜ್ಞಾನಿಗಳು ಅಲ್ವಾ. ರಾಯರಿಗೆ ನಾವು ಯಾವ ಥರ ಪೂಜೆ ಮಾಡಿದ್ರೆ ರಾಯರು ನಮ್ಗೆ ಅನುಗ್ರಹ ಮಾಡ್ತಾರೆ. ನಾನು ಕೇಳ್ಕೊಳ್ಳೋದೇ ಎಷ್ಟು, ಅಪ್ಪ ನನ್ನ ಪೂಜೆನಲ್ಲಿ ಏನಾದರೂ ಲೋಪ ದೋಷ ಇದ್ದರೆ, ತಪ್ಪು ಒಪ್ಪಿದರೆ ಅದನ್ನೆಲ್ಲ ನಿನ್ನ ಪಾದಕ್ಕೆ ಹಾಕೋ, ನೀನು ಹೊಟ್ಟೆಗೆ ಹಾಕ್ಕೊಂಡು ನಿನ್ನ ಮಕ್ಕಳು ನಾವು, ನಮ್ಮನ್ನು ನೀನು ಕ್ಷಮಿಸಬೇಕು ಭಗವಂತ. ನಾವು ಗೊತ್ತಿಲ್ಲದೆ ಮಾಡ್ತೀವೋ, ಗೊತ್ತಿದ್ದು ತಪ್ಪು ಮಾಡ್ತೀವೋ ಅದನ್ನೆಲ್ಲ ನೀನೇ ದೂರ ಮಾಡಬೇಕು, ನೀನೇ ಬಗೆಹರಿಸ್ಬೇಕು. ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕ್ಕೊಂಡು ನಮಗೆ ಅನುಗ್ರಹ ಮಾಡಬೇಕು. ನಮಗೆ ಏನು ಗೊತ್ತಿದೆಯೋ ಅದನ್ನಷ್ಟೇ ನಾವು ಮಾಡೋವಂಥದ್ದು. ಗೊತ್ತಿಲ್ಲದಿರೆ ಏನಾದರೂ ಒಂದು ಆಗಿತ್ತು ಅಂತ ಅನ್ನೋದಾಯಿತು ಅಂದರೆ ಅದನ್ನೆಲ್ಲ ನೀನು ಪಾದಕ್ಕೆ ಹಾಕ್ಕೊಂಡು ನಮಗೆ ಅನುಗ್ರಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ರಾಯರ ಮಠದಲ್ಲಿ ಇವತ್ತು ತುಂಬ ವಿಶೇಷವಾದಂಥ ದಿನ. ಇನ್ನು ಅವಾಗ ತಾನೇ ಅಭಿಷೇಕ ಮಾಡೋದಕ್ಕೆ ಮತ್ತು ಪೂಜೆಗೆ ತಯಾರಿ ಏನಿರ್ಬೋದು ಅದನ್ನೆಲ್ಲ ಅಷ್ಟೇ ಮಾಡ್ಕೋತಿದ್ರು. ಇವತ್ತು ರಾಯರ ಮಠದಲ್ಲಿ ತುಂಬ ವಿಶೇಷವಾದಂಥ ದಿನ. ರಾಯರು ಹುಟ್ಟಿದ ಹಬ್ಬ ಅಲ್ವ, ಹಂಗಾಗಿ ಎಲ್ಲ ಮಠಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಹೊನ್ನಾವರ ಮಠಕ್ಕೆ ಹೋಗಬೇಕು ಅಂತ ಆಸೆ ಆಗಿತ್ತು. ಇವತ್ತು ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಟೈಮ್ ಬೇರೆ ಆಗೋದಿಲ್ಲ ನನಗೆ. ಅಲ್ಲಿಗೆ ಹೋಗಬೇಕು ಅಂದರೆ 5 ಕಾಲಿಗೆಲ್ಲ ನಾನು ಮನೆ ಬಿಡಬೇಕು. ನಾನು ಪೂಜೆ ಮಾಡಿದ್ದೆ 5 ಗಂಟೆ ಅಲ್ವಾ, 5:30 ತನಕನೂ ನನಗೆ ಪೂಜೆ ಅನ್ನೋದಾಯಿತು. ಪೂಜೆ ಮಾಡಿದ್ಮೇಲೆ ಒಂದು 10 ನಿಮಿಷ, ಕಾಲು ಗಂಟೆ ತಂದೆ ಮುಂದೆ ಕೂತ್ಕೋಬೇಕು. ತಂದೆದು ಜಪ ಅನ್ನೋದು ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ. ನಾವು ಹಾಗೆ ಪೂಜೆ ಮಾಡಿಬಿಟ್ಟು ಹಾಗೆ ಎದ್ಬಿಟ್ಟು ನಮ್ಮ ಕೆಲಸ ಕಾರ್ಯ ನೋಡೋವಂಥದ್ದಲ್ಲ. ನಾವು ಏನಕ್ಕೋಸ್ಕರ ಪೂಜೆ ಮಾಡ್ತೀವಿ, ನಮ್ಗೆ ಒಳ್ಳೇದಾಗಲಿ ಅಂತ ತಾನೇ ನಾವು ಪೂಜೆ ಮಾಡೋದು. ರಾಯರ ಅನುಗ್ರಹ ನಮಗಾಗಲಿ, ರಾಯರ ಕರುಣೆ ನಮ್ಮ ಮೇಲೆ ಇರಲಿ ಅಂತ ತಾನೇ ನಾವು ಪೂಜೆ ಮಾಡೋದು. ಪೂಜೆ ಮಾಡಿದ ನಂತರ ನಮ್ಮ ಕೆಲಸ ಕಾರ್ಯ ಏನಿದೆಯೋ ಅದರಲ್ಲಿ ನಾವು ತೊಡಗಿಸ್ಕೊಳ್ಳೋಕೆ ಹೋಗಬಾರ್ದು. ಒಂದು 10 ನಿಮಿಷ, ಕಾಲು ಗಂಟೆ ಕಣ್ಣು ಮುಚ್ಚಿ ರಾಯರದೇ ಒಂದು ಜಪ ಅನ್ನೋದನ್ನು ಮಾಡಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು ಅಲ್ವಾ. ಇವಾಗ ನಾನು ಮಠಕ್ಕೆ ಬಂದೆ. ನಾನು ಮನೆಯಲ್ಲೇ ಪೂಜೆ ಮುಗಿಸಿ ಮಕ್ಕಳು ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ನಾವು ಮಠಕ್ಕೆ ಬಂದ್ವಿ. ಈ ಥರ ಏನಾದರೂ ವಿಶೇಷ ದಿನ ಬಂತು ಅಂದರೆ ಗುರುವಾರ ದಿವಸ ಮನೆಯಲ್ಲಿ ಮಕ್ಕಳು ಎಲ್ಲರೂ ಅಷ್ಟೇ ನಾವೆಲ್ಲರೂ ಸಹ ಬರ್ತೀವಿ ನಾವು. ಮತ್ತು ಇನ್ನು ಅವಾಗ ತಾನೇ ಎಲ್ಲ ತಯಾರಿ ಮಾಡ್ಕೋತಾಯಿದ್ರು. ರಾಯರ ಅಭಿಷೇಕಕ್ಕಾಗಿರ್ಬೋದು, ಇದಕ್ಕೆಲ್ಲ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೋತಿದ್ರು. ಮತ್ತು ರಾಯರ ಮಠದಲ್ಲಿ ಇವತ್ತು ಅನ್ನಪ್ರಸಾದ ಇದೆ ಅಂತ ಹೇಳ್ತಿದ್ರು. ಸರಿ, ಹಂಗಾಗಿ ಹೋಗೋಕ್ಕಾದರೆ ಹೋಯ್ತೀನಿ, ಹೋಗೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಯಾವಾಗಲೂ ನಾವು ಕೆಲಸದಲ್ಲಿ ಪರ್ಮಿಷನ್ ಅದು ಕೇಳೋಕ್ಕಾಗೋದಿಲ್ಲ. ಸಂಜೆ ಏನಾದರೂ ರಾಯರು ನನಗೆ ಅನುಗ್ರಹ ಮಾಡಿದ್ರೆ ಕೆಲಸ ಬಿಟ್ಟ ನಂತರ ಹಾಗೇ ರಾಯರ ಮಠಕ್ಕೆ ಹೋಗ್ಬಿಟ್ಟು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂದೆ ನನಗೆ ಅನುಗ್ರಹ ಮಾಡಲಿ. ನಾನು ಬರ್ತೀನಿ ತಂದೆ, ಸಂಜೆ ಬರೋಕ್ಕೆ ನನಗೆ ತುಂಬ ಆಸೆ ಇದೆ. ನೀನು ಮಠಕ್ಕೆ ಬಂದು ಇನ್ನೊಂದು ಸತಿ ನಿನಗೆ ಸೇವೆ ಮಾಡಿ ಅಂದರೆ ಹೆಜ್ಜೆ ನಮಸ್ಕಾರ ಹಾಕಿ ಬರ್ತೀನಿ ತಂದೆ ಅಂತ ಅಂದ್ಕೊಂಡೆ. ರಾಯರ ಕರುಣೆ ಇದ್ದರೆ ನನ್ನ ಕರೆಸ್ಕೋತಾರೆ. ಮತ್ತು ಬೆಳಗ್ಗೆನೇ ತುಪ್ಪದ ದೀಪ ಬೆಳಗ್ಬಿಟ್ಟು ಬಂದೆ. ನನಗೆ ಮಠಕ್ಕೆ ಹೋದಾಗ ತುಪ್ಪದ ದೀಪ ಬೆಳಗಬೇಕು, ನನಗೆ ಆವಾಗಲೇ ಸಮಾಧಾನ ಆಗೋದು. ಮತ್ತು ಹೆಜ್ಜೆ ನಮಸ್ಕಾರ ಹಾಕಬೇಕು. ಅಲ್ಲೂ ಅಷ್ಟೇ 108 ಸತಿ ರಾಘವೇಂದ್ರಾಯ ನಮಃ ಅಂತ ಒಂದು ಸ್ತೋತ್ರ ಹೇಳ್ಬಿಟ್ಟು ಒಂದು 10 ನಿಮಿಷ, ಕಾಲು ಗಂಟೆ ಅಲ್ಲೂ ಸಹ ಕೂತ್ಕೊಂಡು ನಾನು ಮನೆಗೆ ಬಂದು ನಂತರ ನನ್ನ ಕೆಲಸ ಏನಿದೆಯೋ ಅದರಲ್ಲಿ ನಾನು ತೊಡಗಿಸ್ಕೋತೀನಿ. ನಾನು ಮಕ್ಕಳನ್ನೆಲ್ಲ ಹಾಗೆ ಸ್ಕೂಲಿಗೆ ಕಳಿಸ್ದೆ. ನಾನು ಮನೆಗೆ ಬಂದು ನಂತರ ನಾನು ಹೋಗೋವಂಥದ್ದು. ರಾಯರನ್ನ ನಂಬಿದ್ರೆ ಸಾಕು, ನಮ್ಮದಂಥವ್ರಿಗೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ.
ನಾವೊಂದು ನಂಬಿಕೆಯಿಂದ ಒಂದು ಪೂಜೆ ಅನ್ನೋದು ನಾವು ಮಾಡ್ತೀವಿ. ಫಲ ಅನ್ನೋದು ಭಗವಂತನ ಬಿಟ್ಟಿದ್ದು. ನಮ್ಮ ಕೋರಿಕೆ ಏನಿದೆ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು 10 ನಿಮಿಷ ಕಣ್ಣು ಮುಚ್ಚಿ ರಾಯರು ಸ್ತೋತ್ರ ಹೇಳ್ತೀವಲ್ಲ, ಆವಾಗ ರಾಯರಿಗೆ ನಾವು ಮಾತಾಡೋದಾಗಿರ್ಬೋದು, ನಮ್ಮ ಮನಸ್ಸಲ್ಲಿ ಏನು ಇದೆ ಅದನ್ನೆಲ್ಲ ಅಷ್ಟೇ ರಾಯರು ಕೇಳ್ತಾರೆ. ಕಷ್ಟಗಳನ್ನ ನಾವು ರಾಯರ ಮುಂದೆ ಯಾವತ್ತೂ ಅಷ್ಟೇ ಹೇಳೋದಕ್ಕೆ ಹೋಗಬಾರ್ದು, ಕಷ್ಟಗಳಿಗೆ ಹೇಳಬೇಕು. ರಾಯರಿದ್ದಾರೆ ನನ್ನ ಜೊತೆ ಯಾವುದೋ ಒಂದು ಶಕ್ತಿ ಇದೆ, ನನ್ನ ತಂದೆ ಇದ್ದಾರೆ, ನನ್ನ ತಂದೆ ದಾಟಿ ನೀವು ನಮಗೆ ಕಷ್ಟ ಕೊಡೋದಕ್ಕೆ ನೀವು ಬರಬೇಕು. ಆ ಕಷ್ಟ ಕೊಡೋದಕ್ಕೆ ನನ್ನ ತಂದೆ ಇದ್ದಾರೆ ನನ್ನ ಎದುರುಗಡೆ, ನೀವು ಕಷ್ಟ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಕಷ್ಟಗಳಿಗೆ ಹೇಳ್ಬೇಕು, ಸಮಸ್ಯೆಗೆ ಹೇಳ್ಬೇಕು. ನನ್ನ ತಂದೆ ಇದ್ದಾರೆ ನನ್ನ ಜೊತೆಲಿ, ರಾಯರಿದ್ದಾರೆ ಅಂತ. ರಾಯರಿರುವಂಥ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿ, ಕಷ್ಟ ಕಾರ್ಪಣ್ಯಗಳಾಗಲಿ ಬರೋದಿಲ್ಲ. ರಾಯರು ನಂಬಿ ನಾವು ಹೊರಗಡೆ ಏನೇ ಒಂದು ಕೆಲಸಕ್ಕೆ ಹೋದರೂ ಅಷ್ಟೇ, ಹೋಗೋ ದಾರಿನಲ್ಲಾಗಿರ್ಬೋದು, ನಾವು ಕೆಲಸ ಮಾಡೋತ್ತವಾಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಅನ್ನೋದು ಬರೋದಿಲ್ಲ. ನಮ್ಮಲ್ಲಿ ಹಲವಾರು ಸಮಸ್ಯೆ ಅನ್ನೋದು ಬರ್ತಿರುತ್ತೆ. ಇವತ್ತೊಂಥರ ಕಷ್ಟ ಇದ್ದರೆ ನಾಳೆ ಒಂಥರ ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ಆ ಸಮಸ್ಯೆನೆಲ್ಲ ನೀನೇ ನೋಡ್ಕೋ ಭಗವಂತ, ನನ್ನ ಜೊತೇಲಿ ನೀನಿರಬೇಕು. ನನ್ನಲ್ಲಿ ಏನು ಕಷ್ಟ ಬರ್ತಿದೆಯೋ, ನನ್ನ ಮನೆಗೆ ಯಾವುದೇ ಒಂದು ತೊಂದರೆ ತಾಪತ್ರೆ ಬರ್ತಿದೆಯೋ ಅದನ್ನೆಲ್ಲ ನೀನೇ ದೂರ ಮಾಡಬೇಕು. ನಿನ್ನನ್ನು ನಾವು ನಂಬಿದ್ದೀವಿ, ನಾವು ನಿಮ್ಮನ್ನು ನಂಬಿದ್ದೀವಿ. ನಮ್ಮ ಕಷ್ಟನೆಲ್ಲ ನಿಮ್ಮ ಪಾದದ ಮೇಲೆ ಹಾಕಿದ್ದೀವಿ. ನಮ್ಮ ಕಷ್ಟನೆಲ್ಲ ನೀವೇ ನೋಡ್ಕೋಬೇಕು, ನೀವೇ ದೂರ ಮಾಡಬೇಕು. ನಮ್ಗೆ ಯಾರೇ ಒಬ್ಬರು ಕೆಟ್ಟದ್ದು ಮಾಡಿದ್ರು ಅಷ್ಟೇ, ಆ ಕೆಟ್ಟದ್ದನ್ನೆಲ್ಲ ನೀವೇ ದೂರ ಮಾಡಬೇಕು. ಆ ಕೆಟ್ಟದ್ದು ಮಾಡೋದು ನಮಗೆ ತಾಕಬಾರ್ದು ಭಗವಂತ. ಏಕೆ ಅಂತಂದರೆ ನಾವು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ನಮಗೆ ಕೆಟ್ಟದ್ದು ಮಾಡೋರನ್ನ ನೀನೇ ನೋಡ್ಕೋ ತಂದೆ ಅಂತ ನಾವಿಷ್ಟು ರಾಯರ ಹತ್ರ ನಾವು ಕೇಳಿಕೊಂಡು ನಾವು ಒಂದು ಸೇವೆ ಪೂಜೆ ಅನ್ನೋದು ಮಾಡ್ತು ಅಂತಂದರೆ ರಾಯರ ಅನುಗ್ರಹ ಎಲ್ರಿಗೂ ಸಹ ಹಾಗೆ ಆಗುತ್ತೆ. ಕೆಲವು ಜನಕ್ಕೆ ಅನುಮಾನ ಇದೆ, ಇವತ್ತು ಉಪವಾಸ ಇರಬೇಕಾ ಅಂತ. ಇಲ್ಲ, ಇವತ್ತೇನು ಉಪವಾಸ ಇರೋದು ಬೇಕಿಲ್ಲ. ಏಕೆಂದರೆ ಏಕಾದಶಿ ದಿವಸ ಇಲ್ಲ ಗುರುವಾರ ದಿವಸ ನಾವು ಉಪವಾಸ ಇದ್ದು ರಾಯರಿಗೆ ಸೇವೆ ಮಾಡಿದ್ರೆ ಸಾಕು. ರಾಯರು ಹುಟ್ಟಿದ ದಿವಸ ಅಲ್ವಾ, ನಾವು ಇವತ್ತೇನು ಉಪವಾಸ ಇರೋ ಅವಶ್ಯಕತೆ ಇಲ್ಲ. ರಾಯರು ಹುಟ್ಟಿದ ದಿವಸ ಅಲ್ವಾ, ಎಲ್ರಿಗೂ ಅಷ್ಟೇ ಸಂತೋಷವಾದಂಥ ದಿನ ಇವತ್ತು. ಹಂಗಾಗಿ ಯಾರು ಉಪವಾಸ ಇದ್ದು ವ್ರತ ಪೂಜೆ ಅನ್ನೋದು ಮಾಡೋದು ಬೇಕಾಗಿಲ್ಲ. ಪೂಜೆ ಮಾಡೋ ತನಕ ಉಪವಾಸ ಇದ್ರೂ ಸಾಕು. ಪೂಜೆ ಆದ ನಂತರ ದೇವ್ರಿಗೆ ಏನು ನಾವು ನೈವೇದ್ಯ ಇಟ್ಟಿರ್ತೀವಲ್ಲ, ಆ ನೈವೇದ್ಯನ ಮೊದಲು ನಾವು ತಿಂದ್ಬಿಟ್ಟು ನಂತರ ಮನೆಯಿಂದ ಹೊರಗಡೆ ಹೋಗಬೇಕು. ಯಾವತ್ತೂ ಅಷ್ಟೇ, ಡೈಲಿ ಅಷ್ಟೇ, ಇಲ್ಲ ಗುರುವಾರ ದಿವಸ ಅಷ್ಟೇ. ರಾಯರಿಗೆ ನಾವು ಏನು ನೈವೇದ್ಯ ಇಡ್ತೀವೋ ಪೂಜೆ ಆಗೋ ತನಕ ಇದ್ದು ಒಂದು 10 ನಿಮಿಷ ಕಾಲು ಗಂಟೆ ಬಿಟ್ಬಿಟ್ಟು ನಂತರ ಆ ನೈವೇದ್ಯನ ನಾವು ಸ್ವೀಕರಣೆ ಮಾಡಿ ಮನೆಯಲ್ಲಿರೋಷ್ಟು ಜನನು ನಾವು ಹೊಟ್ಟೆಗೆ ತಗೊಂಡು ನಂತರ ನಾವು ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಆವಾಗ ದೇವತೆಗಳ ಆಶೀರ್ವಾದ, ರಾಯರ ಆಶೀರ್ವಾದ ನಮ್ಮ ಜೊತೆಯಲ್ಲಿರುತ್ತೆ. ಕೆಲವರು ನೈವೇದ್ಯನ ಹಾಗೆ ಬಿಟ್ಬಿಡ್ತಾರೆ, ಸಂಜೆ ತನಕನೂ ಹಾಗೆ ಬಿಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ತಪ್ಪು ಅದು. ಈ ರೀತಿ ನೀವೇನಾದರೂ ತಪ್ಪನ್ನ ಮಾಡಿತ್ತು ಅನ್ನೋದಾಯಿತು ಅಂತಂದರೆ ರಾಯರು ಅನುಗ್ರಹ ಆಗೋದಿಲ್ಲ. ಏಕೆಂದರೆ ರಾಯರಿಗೆ ನೈವೇದ್ಯ ಇಟ್ಟಿದ ನಂತರ ನಾವು ತಗೋಬೇಕು, ನಾವು ತಿನ್ನಬೇಕು ಅದನ್ನು. ಹಂಗಾಗಿ ರಾಯರಿಗೆ ಇಟ್ಟಿದ್ದಂಥ ನೈವೇದ್ಯ ಆಗಿರ್ಬೋದು, ಇಲ್ಲ ಮನೆ ದೇವ್ರಿಗೆ ಇಟ್ಟಿದ್ದಂಥ ನೈವೇದ್ಯ ಆಗಿರ್ಬೋದು, ನಾವು ಸ್ವೀಕರಣೆ ಮಾಡಿ ನಂತರ ಕೆಲಸ ಕಾರ್ಯಗಳಿಗೆ ಹೋಯ್ತು ಅಂತಂದರೆ ನಮ್ಮ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ನಡೀತೈತಿ. ಗಣೇಶ ಈ ಎಲ್ಲ ಕಷ್ಟ ನಷ್ಟನೆಲ್ಲ ದೂರ ಮಾಡಿ ನಮ್ಮ ಜೊತೆಗೆ ಇರೋವಂಥದ್ದು ವಿಘ್ನೇಶ್ವರ. ಹಂಗಾಗಿ ನಾವು ದೇವ್ರಿಗೆ ಇಟ್ಟಿದ್ದಂಥ ನೈವೇದ್ಯನ ನಾವು ತಗೊಂಡು ಆಮೇಲೆ ನಾವು ಹೊರಗಡೆ ಹೋಗೋವಂಥದ್ದು. ಇವತ್ತು ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ರಾಯರು ಹುಟ್ಟಿದ ದಿವಸ ಇವತ್ತು ತುಂಬ ಸಂತೋಷವಾದಂಥ ದಿವಸ ಇವತ್ತು. ಹಾಗಾಗಿ ಇವತ್ತು ಉಪವಾಸ ಇರೋಂಗೇನು ಬೇಕಾಗಿಲ್ಲ. ನೀವು ಪೂಜೆ ಆಗೋ ತನಕ ಉಪವಾಸ ಇದ್ದರೂ ಸಾಕು. ಪೂಜೆ ಆದ ನಂತರ ನೀವು ಸ್ವೀಕಾರ ಮಾಡಿ. ಏಕೆಂದರೆ ರಾಯರ ಮಠಗಳಲ್ಲಿ ಇವತ್ತು ಎಲ್ಲ ಕಡೆಯೂ ಅಷ್ಟೇ ಅನ್ನ ಪ್ರಸಾದ ಕೊಡ್ತಿರ್ತಾರೆ. ಪ್ರಸಾದ ಅನ್ನೋದು ಕೊಡ್ತಿರ್ತಾರಲ್ಲ, ಹಂಗಾಗಿ ಉಪವಾಸ ಇರೋದಿಲ್ಲ. ಮತ್ತು ಏಕಾದಶಿ ದಿವಸ ಮತ್ತು ಗುರುವಾರ ಉಪವಾಸ ಇದ್ದರೂ ಸಾಕು. ಕೆಲವ್ರು ಹೇಳ್ತಾರೆ ಗುರುವಾರನೂ ಸಹ ಉಪವಾಸ ಇರಬಾರ್ದು ಅಂತ ಹೇಳ್ತಾರೆ. ಹೌದು, ಅದು ಸರಿ. ಅದು ಗುರುವಾರ ಉಪವಾಸ ಇದ್ದು ನಾವು ಹಸ್ಕೊಂಡು ರಾಯರಿಗೆ ಸೇವೆ ಅನ್ನೋದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಮೊದಲೇ ಈ ಥರ ರಾಯರಿಗೆ ನಾನು ಸಂಕಲ್ಪ ಅನ್ನೋದು ಮಾಡಿಬಿಟ್ಟಿದ್ದೆ ನಾನು. ಏಕೆಂತಂದರೆ ರಾಯರು ನನ್ನ ಮನೆಗೆ ಬರ್ತಿದ್ದಾಗೇ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಲ್ಲ, ಆ ದಿವಸನೇ ನಾನು ರಾಯರಲ್ಲಿ ನಾನು ಒಂದು ಸಂಕಲ್ಪ ಅಂತ ನಾನು ಮಾಡಿಕೊಂಡೆ. ನಾನು ಏನಪ್ಪ
ಸಂಕಲ್ಪ ಅಂದರೆ ಗುರುವಾರ ನಾನು ಉಪವಾಸ ಇರ್ತೀನಿ ತಂದೆ. ಉಪವಾಸ ಇದ್ದು ನಾನು ನಿನಗೆ ಪೂಜೆ ಸೇವೆ ಅನ್ನೋದನ್ನ ಮಾಡಿ ನಿನ್ನ ಮಠಕ್ಕೆ ಬಂದು ಅಲ್ಲಿ ನಾನು ಹೆಜ್ಜೆ ನಮಸ್ಕಾರ ಆಗ್ತೀನಿ ಅಂತ ಅಂದ್ಕೊಂಡೆ. ಆದರೆ ಎಲ್ಲ ಟೈಮಲ್ಲೂ ಸಹ ಹೋಗೋಕ್ಕಾಗೋದಿಲ್ಲ ಮಠಕ್ಕೆ. ಮನೇಲಂತೂ ತಪ್ಪದೆ ನಾನು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡೋವಂಥದ್ದು. ಬರೀ ಗುರುವಾರ ಅಂತಲ್ಲ, ಏಕಾದಶಿ ದಿವಸ ಆಗಿರ್ಬೋದು, ಈ ಥರ ರಾಯರಿಗೆ ಪಟ್ಟಾಭಿಷೇಕ ದಿವಸ ಆಗಿರ್ಬೋದು, ಆರಾಧನೆ ದಿವಸ ಆಗಿರ್ಬೋದು, ರಾಯರ ಹುಟ್ಟುಹಬ್ಬದ ದಿವಸ ಆಗಿರ್ಬೋದು, ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಂಥದ್ದು. ಎಲ್ಲರೂ ಸಹ ಅದೇ ಟೈಮಲ್ಲೇ ಪೂಜೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಗುರುವಾರ ಉಪವಾಸ ಇರಬಾರ್ದು, ಹಸ್ಕೊಂಡಿದ್ದು ನಾವು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಮೊದಲೇ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ ನಾನು. ಹಂಗಾಗಿ ನಾನು ಉಪವಾಸ ಇರ್ತೀನಿ ನಾನು. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾತ್ರ ನಾನು ಉಪವಾಸ ಇರ್ತೀನಿ. ಸಂಜೆ ಮೇಲೆ ಏನಾದರೂ ನಾನು ಊಟ ಮಾಡ್ತೀನಿ ನಾನು. ಹಂಗಾಗಿ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ. ನಾನು ಕೇಳ್ಕೊಂಡಿದ್ದಕ್ಕೆ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ರಾಯರು ಫೋಟೋ ಮಂಗಳವಾರ ನನ್ನ ಮನೆಗೆ ಬಂದಿದ್ದಂಥದ್ದು. ನಾನು ಬುಧವಾರ ಸಂಕಲ್ಪ ಮಾಡಿದೆ. ನಾನು ಸಂಕಲ್ಪ ಅಂತಂದರೆ ಪೂಜೆ ಏನು ಮಾಡಲಿಲ್ಲ. ನನ್ನ ತಂದೆ ಮುಂದೆ ಹಾಗೇ ನಿಂತ್ಕೊಂಡು ನಾನು ಅಂದ್ಕೊಂಡೆ, ನನ್ನ ನಷ್ಟ, ನನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀನು ದೂರ ಮಾಡಿದ್ರೆ ಭಗವಂತ, ಇನ್ನು ನಾಳೆ ಬರೋ ಗುರುವಾರದಿಂದ ನಾನು ಕಂಪಲ್ಸರಿ ಗುರುವಾರ ನಾನು ಒಂದು ಪೂಜೆ ವ್ರತ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದನೇ ನಾನು ವ್ರತ ಸ್ಟಾರ್ಟ್ ಮಾಡ್ತೀನಿ. 9 ಗುರುವಾರ ನಾನು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಂತರ ಮಠಕ್ಕೆ ಬಂದು ಅಲ್ಲೂ ಸಹ ದೀಪ ಬೆಳಗ್ತೀನಿ ಅಂತ ನಾನು ಸಂಕಲ್ಪ ಮಾಡಿಕೊಂಡೆ. ಮತ್ತು ಉಪವಾಸ ಇರ್ತೀನಿ. ಮಧ್ಯಾಹ್ನ ತನಕ ಆಗಿರ್ಬೋದು, ಇಲ್ಲ ಸಂಜೆ ತನಕ ಆಗಿರ್ಬೋದು, ಉಪವಾಸ ಇದ್ದು ನಾನು ಸೇವೆ ಮಾಡ್ತೀನಿ ಭಗವಂತ. ನನ್ನ ಕಷ್ಟ ಎಲ್ಲ ನೀನು ದೂರ ಮಾಡಬೇಕು. ನನ್ನಲ್ಲಿ ಏನು ಕೋರಿಕೆ ಇದೆಯೋ, ನಾನೇನು ನಿನ್ನ ಮುಂದೆ ಬೇಡಿಕೆ ಇಟ್ಟಿದ್ದೀನೋ ಆ ಬೇಡಿಕೆನ ನನಗೆ ಅನುಗ್ರಹ ಮಾಡಬೇಕು, ನನ್ನ ಕಷ್ಟ ನೀನು ದೂರ ಮಾಡಬೇಕು ಅಂತ ಕೇಳ್ಕೊಂಡಾಗಿಂದ ರಾಯರು ನನಗೆ ಅವತ್ತಿಂದನೇ ನನಗೆ ಅನುಗ್ರಹ ಮಾಡ್ತಿದ್ದಾರೆ. ಮಂಗಳವಾರ ರಾಯರ ಫೋಟೋ ಬತ್ತು, ಬುಧವಾರ ಈ ಥರ ಸಂಕಲ್ಪ ಮಾಡಿ ಫುಲ್ಲು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಗುರುವಾರದಿಂದನೇ ನಾನು ವ್ರತ ಸ್ಟಾರ್ಟ್ ಮಾಡಿದ್ದು ಅಂದರೆ ಗುರುವಾರನೇ ನಾನು ಮೊದಲು ರಾಯರ ಫೋಟೋಕ್ಕೆ ಪೂಜೆ ಮಾಡಿದ್ದಂಥದ್ದು ನನ್ನ ಮನೆಯಲ್ಲಿ. ಅವತ್ತೇ ದೊಡ್ಡ ಮೊತ್ತದಲ್ಲಿ ನಮ್ಮ ಮನೆಯವ್ರಿಗೆ ಕೆಲಸ ಬಂದಿದ್ದಂಥದ್ದು. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ರಾಯರ ಫೋಟೋ ಬಂದಿದ್ದ ದಿವಸ ನಾನು ಸಂಕಲ್ಪ ಮಾಡಿದೆ. ನೆಕ್ಸ್ಟು ಗುರುವಾರ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವತ್ತೇ ವ್ರತನೂ ಸ್ಟಾರ್ಟ್ ಮಾಡಿದೆ. ಅವತ್ತು ಸಹ ನಾನು ಮಂತ್ರಾಲಯಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ, ಮತ್ತು ಯಾವ ಕಡೆ ಇದೆ ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ. ರಾಯರು ನನಗೆ ಅನುಗ್ರಹ ಮಾಡಿದ್ರು. ನಾನು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆ ವ್ರತ ಮಾಡಿದೆ. ಮಧ್ಯಾಹ್ನ 4 ಗಂಟೆಗೆ ನನಗೆ ಮನಸ್ಸಾಗಿದ್ದಂಥದ್ದು ಮಠಕ್ಕೆ ಹೋಗಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಅವತ್ತೇ ನನಗೆ ಅನುಗ್ರಹ ಮಾಡಿದ್ರು. ಅವತ್ತು ಸಂಜೆನೇ ಗುರುವಾರ ದಿವಸನೇ ನಾನು ಮಂತ್ರಾಲಯಕ್ಕೆ ಫಸ್ಟು ಟೈಮು ನಾನು ಹೋಗಿದ್ದಂಥದ್ದು. ನೋಡಿ, ರಾಯರು ನಾನು ನಂಬ್ತು ಅನ್ನೋದಾಯಿತು ಅಂತಂದರೆ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ಮೊದಲನೇ ದಿವಸನೇ ನಮ್ಮನೆಯವ್ರಿಗೆ ದೊಡ್ಡ ಮಟ್ಟದಲ್ಲಿ, ಅದು ಲಕ್ಷಾಂತರ ರೂಪಾಯಿ ಕೆಲಸ ಬಂದಿದ್ದಂಥದ್ದು. ಅವತ್ತೇ ರಾಯರು ಮಠಕ್ಕೆ ಹೋಗೋದಕ್ಕೆ ನನಗೆ ಅನುಗ್ರಹ ಮಾಡಿದ್ರು. ಅವತ್ತಿಂದ ಇವತ್ತಿನ ತನಕ ನನ್ನ ಮನೆಯಲ್ಲಿ ಕಷ್ಟ ಅಂತ ಅನ್ನೋ ಆಗಿಲ್ಲ. ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನ ಕಷ್ಟನ ದೂರ ಮಾಡ್ತಾರೆ, ನನ್ನ ಜೊತೆ ಇದ್ದಾರೆ. ಅವಾಗಿಂದನೇ ನಾನು ರಾಯರನ್ನ ನಂಬೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ರಾಯರನ್ನ ನಾವೆಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಮತ್ತು ನಾವು ರಾಯರ ಹತ್ರ ಏನು ನಮ್ಮ ಕಷ್ಟ ಹೇಳ್ಕೊಳ್ಳೋದೇ ಬೇಡ. ಆ ಕಷ್ಟ ಏನು ಬರ್ತಿದೆ ನಮ್ಮ ಮನೆಗೆ ಏನು ಸಮಸ್ಯೆ ಕಾದಿದೆ, ಯಾರು ಏನು ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋದು ಸಹ ರಾಯರಿಗೆ ಗೊತ್ತಾಗ್ತಿದ್ದಂಗೆ ನಮ್ಮ ಕಷ್ಟನ ಅಲ್ಲಲ್ಲೇ ದೂರ ಮಾಡ್ತಾರೆ. ಆ ಕಷ್ಟನ ನಮ್ಮ ಹತ್ರ ಬರೋ ತನಕ ರಾಯರು ಬಿಡೋದಿಲ್ಲ. ರಾಯರು ನಮ್ಮ ಮನೆಗೆ ಬಂದಿದ್ದ ಮೊದಲನೇ ವಾರನೇ ನನಗೆ ಅನುಗ್ರಹ ಮಾಡಿದ್ದಂಥದ್ದು. ಇಷ್ಟೆಲ್ಲ ನಮ್ಗೆ ರಾಯರು ಮಾಡ್ತಿದ್ದಾರೆ ಅಂದರೆ ನಾವು ರಾಯರಿಗೆ ಏನಾದರೂ ಮಾಡಬೇಕಲ್ವ. ಹಾಗಾಗಿ ನಾನು ಬುಧವಾರ ಹಿಂದಿನ ದಿವಸನೇ ಏನು ಮನೆ ಕ್ಲೀನಿಂಗ್ ಇದೆಯೋ ಫುಲ್ಲು ಮನೆ ಕ್ಲೀನಿಂಗ್ ನಾನು ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಗೋಳಾಗಿದ್ರು ಸಹ ನಾನು ಒಂದು 5 ನಿಮಿಷ ಅನ್ನೋದು ಸಹ ಟೈಮ್ ವೇಸ್ಟ್ ಮಾಡೋದಿಲ್ಲ. ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗ ಮನೆ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ರಾಯರಿಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಹಿಂದಿನ ದಿವಸ ತರೋದು. ಮತ್ತು ರಾತ್ರಿ 2:30-3 ಗಂಟೆಗೆ ನಾನು ಎದ್ದುಬಿಟ್ಟು ನಾನು ಪೂಜೆ ಸೇವೆ ಅನ್ನೋದು ನಾನು ಮಾಡ್ತೀನಿ. ನಂತರ ಮಠಕ್ಕೆ ಹೋಗಿ ಅಲ್ಲೂ ಸಹ ತುಪ್ಪದ ದೀಪ ಬೆಳಗ್ಬಿಟ್ಟು ನಾನು ಬಂದು ನಂತರ ನಾನು ಕೆಲ್ಸಕ್ಕೆ ಹೋಗೋವಂಥದ್ದು. ಏಕೆಂದರೆ ಕೆಲವರು ಕೇಳ್ತಾರೆ, ನೀನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟನ್ನೆಲ್ಲ ಹೇಗೆ ಮಾಡ್ತೀಯಾ ನೀನು, ಹೆಂಗೆ ಮಾಡ್ತೀಯಾ ನೀನು, ಟೈಮ್ ಸಾಕಾಗುತ್ತಾ ಅಂತ ಕೇಳ್ತಾರೆ. ಟೈಮು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ, ಭಗವಂತ ಕೊಡ್ತಾರೆ, ರಾಯರು ಕೊಡ್ತಾರೆ. ನಾವು ರಾಯರು ನಂಬಿದ್ದೀವಿ ಅಂತ ಅನ್ನೋದಾಯಿತು ಅಂದರೆ ನಮಗೊಂದು ಆಯಾಸ ಅನ್ನೋದಾಗಲಿ ಕೊಡೋದಿಲ್ಲ. ಟೈಮು ಅಷ್ಟೇ ಯಾವ ರೀತಿನ
ಏನಾದರೂ ಟೈಮ್ ಒದಗಿಸ್ಕೊಡ್ತಾರೆ. ರಾಯರು ಸೇವೆ ಮಾಡೋದಕ್ಕೆ ನಮಗೆ ಹಲವಾರು ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ರಾಯರು ನಮ್ಮ ಜೊತೆಗಿದ್ರೆ ನಮಗೆ ಕಷ್ಟ ಆಗ್ತಿದೆ, ನಮಗೆ ಸುಸ್ತಾಗ್ತಿದೆ, ಇಷ್ಟನ್ನೆಲ್ಲ ನಾನು ಮಾಡಬೇಕಲ್ಲ ಅಂತ ನನಗೆ ಯಾವತ್ತೂ ಸಹ ಅನಿಸೋದಿಲ್ಲ. ಇನ್ನೂ ಮಾಡಬೇಕು, ಇನ್ನೂ ರಾಯರು ಸೇವೆ ಮಾಡಬೇಕು, ರಾಯರು ಪೂಜೆ ಮಾಡಬೇಕು, ರಾಯರ ಮಠಕ್ಕೆ ಹೋಗಬೇಕು ಅಂತ ನನಗೆ ಉತ್ಸಾಹ ಅನ್ನೋದು ಬರುತ್ತೆ. ಶಕ್ತಿ ಕೊಡ್ತಾರೆ ನನ್ನ ತಂದೆ ರಾಯರು. ನಾನು ಅಷ್ಟನ್ನೇ ಕೇಳ್ಕೊಳ್ಳೋದು. ನಾನು ಕೇಳ್ಕೊಂಡಿದ್ದಂಥದ್ದನ್ನೆಲ್ಲ ನೀನು ನನಗೆ ಕೊಡ್ತಾ ಇದೀಯ, ಆದರೆ ನನ್ನ ಜೊತೇಲಿ ನೀನಿರಬೇಕು. ನನ್ನ ಮನೆ, ನನ್ನ ಮನಸ್ಸಲ್ಲಿ ನನ್ನ ಮಕ್ಕಳ ಜೊತೆ ನೀನಿರಬೇಕು ಭಗವಂತ. ನಾನು ಸಂಸಾರದ ಜೊತೇಲಿ ನೀನಿರಬೇಕು. ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋ ಬುದ್ಧಿ ನನಗೆ ಕೊಡಬೇಡ. ಬೇರೆಯವ್ರ ಸೊತ್ತು ತಿನ್ನೋ ಮನಸ್ಸು ನನಗೆ ಕೊಡಬೇಡ. ನಿನ್ನ ಸ್ಮರಣೆನೇ ಮಾಡಬೇಕು, ನಿನ್ನ ಜಪ ಮಾಡಬೇಕು, ನೀನು ಪೂಜೆ ಮಾಡಬೇಕು, ನೀನು ಸೇವೆ ಮಾಡಬೇಕು. ಇಷ್ಟೊಂದು ಮಾತ್ರ ನನಗೆ ಕೊಡು ತಂದೆ. ಅಷ್ಟನ್ನೇ ನಾನು ಕೇಳ್ಕೊಳ್ಳೋ ಅಂಥದ್ದು. ನೀವೆಲ್ಲರೂ ಅಷ್ಟೇ ರಾಯರು ನಂಬಿದ್ದೀರಾ, ರಾಯರ ಪದಕ್ಕೆ ನಿಮ್ಮ ಕಷ್ಟನೆಲ್ಲ ಹಾಕ್ಬಿಡಿ. ರಾಯರು ನಿಮ್ಮ ಜೊತೆಗಿದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡೇ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.